ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಇವತ್ತು ಎದ್ದದ್ದು ಲೇಟ್ ಆಯ್ತು, ಯಾಕಂದರೆ ನಿನ್ನೆ ಫೋಟೋ ಶೂಟ್ ಮಾಡಿಗಿತ್ತಲ್ಲ, ಫೋಟೋಶೂಟ್ ವಿಡಿಯೋಗ್ರಫಿ ಎಲ್ಲ ಮಾಡಲಿಕ್ಕಿತ್ತು ಗೊಂದು ಸೇವೆಯಲ್ಲಿ. ಸೊ ಹಾಗೆ ಎದ್ದದ್ದು ಲೇಟ್ ಆಯಿತು. ಈಗ 8:30 ಆಗಿದೆ. ಈಗ ಜಿಮ್ಮಿಗೆ ಹೋಗ್ತಿದ್ದೇನೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಶಿವರಾತ್ರಿ. ಈಗ ಜಿಮ್ಮಿಗೆ ಹೋಗೋ ಟೈಮ್ ಆಯಿತು, ಹೊರಡ್ತಿದ್ದೆ ಈಗ. ಜಿಮ್ ಎಲ್ಲ ವರ್ಕೌಟ್ ಮುಗಿಸಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿದ, ಈ ತರ ಕ್ರಿಕೆಟ್ ಮ್ಯಾಚ್ ಉಂಟು, ಅದರದ್ದೊಂದು ಪೋಸ್ಟರ್ ರೆಡಿ ಮಾಡಿ ಕೊಡ ಅಂತ. ಸೊ ಅದನ್ನು ಮಾಡಿ ಕೊಟ್ಟೆ. ಗೈಸ್, ಈಗ ಬೆಳಗಿಂದ ಒಂದು ಮಧ್ಯಾಹ್ನ ತನಕ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು. ಆ ವಿಡಿಯೋ ಎಡಿಟಿಂಗ್ ಎಲ್ಲ ಮುಗಿಸಿ, ಇವತ್ತು ಶಿವರಾತ್ರಿ ಅಲ್ಲ, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಕಾರಣ ಯಾವುದಾದ್ರು ಒಂದು ಟೆಂಪಲಿಗೆ ಹೋಗುವ ಅಂತ ಅಂದ್ಕೊಂಡಿದ್ದೆ, ಶಿವನ ಟೆಂಪಲ್ಗೆ. ಸೊ ಇಲ್ಲೇ ಮಣಿಪಾಲದಲ್ಲಿ ಶಿವಪಾಡಿ ಅಂತ ಹೊಸ ಟೆಂಪಲ್ ಆಯಿತು, ಹೋದ ವರ್ಷ ಆದದ್ದು. ಹೋದ ವರ್ಷ ಹೋಗಿದ್ದೇನೆ. ಈ ವರ್ಷ ಸಹ ಅಲ್ಲಿ ಹೋಗ್ಬೇಕಂತ ಅಂದ್ಕೊಂಡು ಈಗ ಹೊರಡ್ತಾ ಇದ್ದೇನೆ. ಅಲ್ಲಿದು ಡೆಕೋರೇಷನ್ ಆಗಲಿ, ಪೂಜೆ ಆಗಲಿ ಎಲ್ಲ ಒಳ್ಳೆ ಥರ ಒಂಥರ ಡಿಫ್ರೆಂಟ್ ಆಗಿ ಉಂಟು. ನಿಮಗೆ ಲಾಗ್ ಮೂಲ್ ತೋರಿಸ್ತೇನೆ ಯಾವ ಥರ ಉಂಟು ಅಲ್ಲಿ ಡೆಕೋರೇಷನ್ ಆಗಲಿ, ಪೂಜೆ ಆಗಲಿ ಅಂತ. ಸೊ ಹಾಗಿದ್ರೆ ಹೋಗುವ ಅಲ್ಲ, ಬನ್ನಿ, ನಿಮಗೆ ಶಿವಪಾಡಿ ಟೆಂಪಲ್ ಎಲ್ಲಿ ಉಂಟು, ಹೇಗೆ ಉಂಟು ಅಂತ ತೋರಿಸ್ತೀನಿ.
ದೇವರ ದರ್ಶನ ಮುಗಿಸಿ ಬರಬೇಕಾದ್ರೆ ಅಲ್ಲಿ ಕೈಮಗ್ಗದ್ದು ಮಾಡುದು ಕಾಣಿತು. ಅಲ್ಲಿ ಹೋದೆ. ಅಲ್ಲಿಂದ ಮತ್ತೆ ಕೆಲವು ಕೃಷಿ ಮೇಳ ಆಗ್ತದೆ. ಕೃಷಿ ಮೇಳ ಮತ್ತೆ ವಸ್ತು ಪ್ರದರ್ಶನ, ಅಂದ್ರೆ ಕೃಷಿ ಬಳಸುವ ಯಂತ್ರಗಳು ಅದರದ್ದೆಲ್ಲ ಪ್ರದರ್ಶನ ಇತ್ತು. ಅದಾದ್ಮೇಲೆ ಈ ಗಿಡಗಳು, ಅದರ ಬೀಜ, ಅದ್ರದ್ದೆಲ್ಲ ಒಂದು ಮೇಳ ಆಗ್ತಿತ್ತು. ಅದನ್ನೆಲ್ಲ ನೋಡ್ಕೊಂಡು ಪುನಃ ಈಗ ಅಲ್ಲಿ ಒಂದು ಶಿವನದ್ದು ಲಿಂಗ ಉಂಟು, ಶಿವಲಿಂಗದ್ದು ಪ್ರದರ್ಶನ ಉಂಟಾ, ಸೊ ಅಲ್ಲಿಗೆ ಬಂದಿದ್ದೀನಿ ಈಗ. ಇದೆ ನೋಡಿ ಶಿವ ದರ್ಶನ ಮಂಟಪ ಅಂತ. ಇಲ್ಲಿ ಕೆಲವು ಬಗೆಯ ಶಿವಲಿಂಗಗಳು ಉಂಟು ಇಲ್ಲಿ, ಬೇರೆ ಬೇರೆ ಥರದ್ದು. ಸೊ ಇದ್ರಲ್ಲಿ ನಂಗೆ ಇಷ್ಟ ಆದಂದ್ರೆ ಇದು ಡಿಸ್ಪ್ಲೇ ಇದೆ. ಹಿಂಗೆ ಪ್ರೊಜೆಕ್ಟರಲ್ಲಿ ಈ ಲಿಂಗಕ್ಕೆ ಅದನ್ನು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಸೊ ಅದನ್ನ ನೋಡ್ಬೇಕಾದ್ರೆ ಈ ಲಿಂಗದಿಂದ ನೀರು ಬೀಳ್ತಾ ಉಂಟು ಅನ್ನೋ ಹಾಗೆ ಅನಿಸ್ತದೆ ನೋಡಿ. ಆ ಲೈಟ್ಸ್ ಆಗಿ ಆ ಬೆಳಕು ಲಿಂಗದಿಂದ ಬರ್ತುಂಟು ಅಂತ ಅನ್ಕೊಬೇಕು, ಅಷ್ಟು ಚಂದ ಮಾಡಿದ್ದಾರೆ. ಇದು ಹೋದ್ಸದ್ದಿರ್ಲಿಲ್ಲ, ಈ ಸರ್ತಿ ಮಾಡಿದ್ದು. ಬಹಳ ಅಂದ್ರೆ ನೋಡ್ಲಿಕ್ಕೆ ಚಂದ ಸೊಂದು ಮತ್ತೆ ಡಿಫ್ರೆಂಟ್ ಆಗಿ ಉಂಟಿದು. ಇದು ಮತ್ತೊಂದಾದ ಲಿಂಗ, ಸಹಸ್ರಲಿಂಗ ದರ್ಶನ ಅಂತ. ಅಲ್ಲಿ ಒಂದು ಈಗ ನೋಡಿ ಲಿಂಗ ಉಂಟು. ಆ ಲಿಂಗದ ಒಂದೇ ಲಿಂಗ ಉಂಟು, ಆಕ್ಚುಲಿ ಒಂದು ಲಿಂಗ ಇರುದು. ಅದರ ರಿಫ್ಲೆಕ್ಷನ್ ಇಂದ ಸುಮಾರು ಲಿಂಗ ಇದ್ದೇ ಕಾಣಿಸ್ತದೆ ನಿಮ್ಗೆ. ಇದು ಕ್ಯಾಮರಾದಲ್ಲಿ ಅಷ್ಟು ಕಾಣಿಸ್ತಿಲ್ಲ, ರಿಯಲ್ ಆಗಿ ನೀವು ನೋಡಿದ್ರೆ ಫುಲ್ ಅಲ್ಲಿರೋ ಮಿರರ್ ಅಷ್ಟು ಸುಮಾರು ಲಿಂಗ ತೋರ್ತದೆ ನಿಮ್ಗೆ. ಅದಕ್ಕೆ ಸಹಸ್ರ ಲಿಂಗ ಅಂತ ಹೆಸರು ಕೊಟ್ಟಿದ್ದ ಅದಕ್ಕೆ. ರುದ್ರಯಜ್ಞ ಕುಂಡ ಅಂತ ಇದ್ರದ್ದು ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯ್ತು. ಆ ಚಾರ್ಟ್ ಅಲ್ಲಿ ಅಂದ್ರೆ ಕೆಲವು ಬಗೆಯ ನಮ್ಮ ಕ್ರೋಧ ಆಗುವುದು, ಆವೇಶ, ಮೋಸ ಗುಣಗಳಿಗೆ ಹಲವು ಅವಗುಣಗಳ ಬಗ್ಗೆ, ಅದನ್ನ ನೀವು ಯಾವ ಗುಣದಲ್ಲಿ ನಿಮ್ಮಿಂದ ದೂರ ಮಾಡ್ಬೇಕಂತ ಅನ್ಕೊಂತೀರಾ ಆ ಗುಣದ ಹೆಸರನ್ನ ಚೀಟಿಯಲ್ಲಿ ಬರೆದು ಈ ಡಬ್ಬದೊಳಗೆ ಹಾಕ್ಬೇಕು. ಈ ಡಬ್ಬ ಕಾಣ್ತದಲ್ಲ ಅದ್ರೊಳಗೆ ಹಾಕ್ಬೇಕು. ಅದ್ರೊಳಗೆ ಅದು ಲೈಕ್ ಆ ಅವಗುಣಗಳ ಚೀಟಿ ಬರ್ದಿರ್ತಾರೆ, ಅದನ್ನು ಹಾಕಿದ ಕೂಡಲೇ ಅಲ್ಲಿ ಅಂದ್ರೆ ಸುಟ್ಟೋಗೋ ರೀತಿಯಲ್ಲಿ ತೋರ್ತದೆ. ಅದು ಅಂದ್ರೆ ಭಸ್ಮ ಆಗಿ ನಿಮ್ಮಿಂದ ಆ ಗುಣಗಳು ಹೋಗ್ತದಂತ ಒಂದು ಜಸ್ಟ್ ನಂಬಿಕೆ ಅಷ್ಟೇ ಅದ್ರಲ್ಲಿ. ಇದು ಮತ್ತೊಂದು ಥರದ ಲಿಂಗ. ಇದರ ಕಾನ್ಸೆಪ್ಟ್ ಸಹ ಭಾರಿ ಒಳ್ಳೆಯದಾಗಿದೆ. ಇದರ ಕಾನ್ಸೆಪ್ಟ್ ಅಂತ ಹೇಳಿದರೆ, ನೀವು ಮನಸ್ಸಲ್ಲಿ ಏನಾದರೂ ಎಣಿಸ್ಕೊಂಡು ಈ ಲಿಂಗದ ಮೇಲೆ ನೀರು ಹಾಕಿದ್ರೆ ಅದು ಲೈಟ್ ಬರ್ತದೆ. ಇದು ಹೇಗೆ ಸೆಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಅದರ ಮೇಲೆ ಈ ಥರ ತೀರ್ಥದ ನೀರು ಹಾಕಿ ಕೂಡಲೇ ಅದರ ಲೈಟ್ ಬರ್ತದೆ. ಇದು ಸಹ ಭಾಳ ನಂಗೆ ಇಷ್ಟ ಆಯಿತು ಕಾನ್ಸೆಪ್ಟ್ ಇದು. ಒಂದು ಕಡೆ ಹಣ್ಣುಗಳ ಮೇಳ ಆಗ್ತಾ ಉಂಟು, ಕಲ್ಲಂಗಡಿ ಹಣ್ಣು, ಅನಾನಸ್, ಗುಜ್ಜ ಎಲ್ಲ ಮಾರಾಟ ಆಗ್ತಿದೆ. ಇನ್ನೊಂದು ಕಡೆ ಹೂವಿದೆಲ್ಲ ಉಂಟು, ಅದು ಸಹ ಭಾಳ ಒಂದಕ್ಕಿಂತ ಒಂದು ಚಂದ ಕಾಣಿಸ್ತದೆ. ಹೂವಿದ್ದು ಗಿಡ ಎಲ್ಲ ಒಮ್ಮೆ ಒಂದು ಸರ್ತಿ ಎಲ್ಲ ನೋಡ್ಕೊಂಬಂದ್ರೆ ಭಾಳ ಡಿಫ್ರೆಂಟ್ ಆಗಿರೋ ಹೂವಿನ ಗಿಡ, ಹಣ್ಣಿನ ಗಿಡ ಎಲ್ಲ ಸಹ ಅಲ್ಲಿ ಅವೈಲೇಬಲ್ ಉಂಟು. ಫ್ರೆಂಡ್ಸ್, ನಾನು ಈ ವಿಡಿಯೋ ಯಾಕೆ ಮಾಡ್ತಿದ್ದೇನೆ ಅಂದರೆ, ಅದ್ರಲ್ಲೂ ಇವ್ರನ್ನ ತೋರಿಸ್ತಿದ್ದೇನೆ ಅಂದರೆ, ಈಗ ನಮಗೆಲ್ಲ ಒಂದೇ ಯಾವುದೇ ಆಫೀಸ್ ಕೆಲಸ ಆಗೋದು, ಬೇರೆ ಕೆಲಸ ಮಾಡ್ತಿರ್ತೇವೆ. ನಮ್ಮ ಕೆಲಸ ನಾವು ಕಷ್ಟ ಅಂತ ಅಂದ್ಕೊಂಡು ಬೈಕೊಂಡು ಮ್ಯಾನೇಜರ್ ಬೈಕೊಂಡು ಕೆಲಸ ಮಾಡ್ತೇವೆ. ಆದರೆ ಇವ್ರು ಮಧ್ಯಾಹ್ನ 1:30-2 ಗಂಟೆ ಬಿಸಿಲಿಗೆ ಸಹ ಈ ಥರ ಕೆಲಸ ಮಾಡ್ತಿದ್ದಂದ್ರೆ ಅವರ ಹಾರ್ಡ್ ವರ್ಕಿಗೊಂದು ಸೆಲ್ಯೂಟ್ ಹೊಡಿಲೇಬೇಕು. ಅವ್ರು ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಬಿಸಿಲಿರಲಿ, ಎಷ್ಟೇ ಚಳಿ ಇರಲಿ, ಅವ್ರ ಕೆಲಸಕ್ಕೆ ಯಾವತ್ತೂ ಮೋಸ ಮಾಡೋದಿಲ್ಲ. ಸೊ ಅದು ನನಗೆ ಭಾಳ ಖುಷಿ ಆಯ್ತು ಅವ್ರನ್ನ ನೋಡಿ. ಸೊ ಅಲ್ಲಿ ದೇವರ ದರ್ಶನ, ಕೃಷಿ ಮೇಳ ಎಲ್ಲ ನೋಡಿಕೊಂಡು ಆ ಬಿಸಿಲಿಗೆ ಸಾಕಾಗಿತ್ತ. ಸೊ ಒಂದು ಕೋಲ ತಗೊಳ್ಳುವಂತ ಬಂದೆ.
ಸೊ ಸುಮಾರು ಟೈಮ್ ಆಗಿತ್ತು ಇದು ಕೋಲ ತಿಂದು. ಆದರೆ ಕೋಲ ತಗೊಂಡಿದ್ದೇನೆ, ಮತ್ತು ಮನೆಗೆ ಹೋದ್ಮೇಲೆ ಗೊತ್ತಿದ್ರು ರಿಸಲ್ಟ್ ಏನಾಗ್ತದೆ ಅಂತ. ಹೊರಗಡೆದೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ, ಆದರೆ ನನಗೊಂದು ಸುಮಾರು ಟೈಮಿಂದ ಒಂದು ಆಸೆ ಇತ್ತು, ಸುಮಾರು ಟೈಮ್ ಆಯ್ತು ತಿನ್ನದೆ ಅಂತೇಳಿ ಅದಕ್ಕೆ ತಗೊಂಡು ತಿಂತಿದ್ದೇನೆ. ಸಂಜೆ 3:30 ಮನೆಗೆ ಬಂದೆ. ಮನೆಗೆ ಬಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ, ಪೆಂಡಿಂಗ್ ಇದ್ದದ್ದು. ಅದಾದಮೇಲೆ ನಾನು ಇನ್ನು ಹೊಸತ್ತು ಲೋಗೋ ಕ್ರಿಯೇಟ್ ಮಾಡಲಿಕ್ಕೆ ಉಂಟಾ, ಸೊ ಅದನ್ನು ಮಾಡ್ತಿದ್ದೆ. ಫ್ರೆಂಡ್ಸ್, ಹೊಸತ್ತು ಲೋಗೋ ಹೇಳಿದ್ನಲ್ಲ ಅದಿದೆ. ಸೊ ನಾನು ಇನ್ನೊಂದು ವರ್ಕಿಗೆ ಕೈ ಹಾಕಿದ್ದೇನೆ, ಕ್ಯಾಮರಾ ಮತ್ತು ಫೋಟೋಶೂಟ್ ವಿಡಿಯೋ ಶೂಟ್ ಮಾಡಲಿಕ್ಕೆ. ಸೊ ಇದು ನನ್ನ ಮೊದಲ ದಿನದ ಫೋಟೋ ತೆಗೆದದ್ದು. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಈ ಲಾಗ್ನಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ಸಹ ಫೋಟೋ ಆಗಲಿ ವಿಡಿಯೋ ಆಗಲಿ ಎಡಿಟಿಂಗ್ ಆಗ್ಬೋದು, ಇಲ್ಲ ಯಾವುದೇ ಪ್ರೋಗ್ರಾಮಿಗೆ ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊತಿದ್ದೇನೆ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಗೈಸ್, ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡುವ. ಇನ್ನು ಸ್ವಲ್ಪ ನನಗೆ ಎಡಿಟಿಂಗ್ ಎಲ್ಲ ಉಂಟು, ಇದನ್ನೆಲ್ಲ ಮುಗಿಸಿ ಮತ್ತೆ ನಾನು ಮಲಗುದು. ಸೊ ನಾನು ವಿಡಿಯೋ ನೋಡಿದ ಎಲ್ಲರಿಗೂ, ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಸಿಗುವ ನಾವು ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಶುಭರಾತ್ರಿ.